ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕೊನೆಗೂ ರಾಜಮಾತೆಗೆ ಇನ್ಸ್ಟೆಂಟ್ ಕರ್ಮ ವಾಪಸ್ ಹೊಡೆದು ತಮ್ಮ ಎಲ್ಲ ಅಸ್ತ್ರಗಳು ವಿಫಲ ಆದಮೇಲೆ ಈಗ ಕಣ್ಣೀರಿನ ಅಸ್ತ್ರಕ್ಕೆ ಮೊರೆ ಹೋದ ಹಾಗೆ ಕಾಣಿಸ್ತಾ ಇದೆ. ಜಂಟಿ ಸೇವಕರು ನಿಯಮ ಉಲ್ಲಂಘನೆ ಮಾಡಿದ್ರು ಅಂತ ಅವರಿಗೆ ಕಿಚನ್ಗೆ ಎಂಟ್ರಿ ಬ್ಲಾಕ್ ಮಾಡಿ ಊಟನೇ ಬೇಡ ಅಂತ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರು ಅವ್ರ ಮೇಲೆ ಸಮರ ಸಾರಿದ್ರು. ಜಂಟಿಗಳಲ್ಲಿ ಮಂಜು ಭಾಷಿಣಿ, ರಾಶಿಕಾ, ಅಭಿ, ಅಶ್ವಿನಿ ಎಲ್ಲರೂ ಕೂಡ ಇವ್ರ ಮೇಲೆ ತಿರುಗಿ ಬಿದ್ದಿದ್ರು. ಜಾನ್ವಿ ಅವರು ಅಭಿಗೆ ಇಷ್ಟೆಲ್ಲ ನಿಯಮ ಉಲ್ಲಂಘನೆ ಮಾಡಿ ಗಾಂಚಲಿ ತೋರಿಸ್ಬೇಡ ಅಂತ ಕೂಡ ಅಂದಿದ್ರು. ಅದಕ್ಕೆ ಅಶ್ವಿನಿ ಮಾತು ಮಿತಿ ಮೀರ್ತಿದೆ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಈಗ ಮಂಜು ಭಾಷಿಣಿ ಅವರು ಕೂಡ ಗಾಂಚಾಲಿ ಅಂತ ಯಾವನಿಂದನೂ ಅನಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಗ್ ಬಾಸ್ ಅಂತ ಸರಿಗೆ ಹೇಳಿದ್ದಾರೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಮಂಜು ಭಾಷಿಣಿ ಅಷ್ಟು ಓವರ್ ಆಗಿ ಆಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಬೆಳಗಿನ ಪ್ರೊಮೋ ನೋಡಿದ್ರೆ ಓವರ್ ಆಗಿ ಆಡ್ತಾ ಇರೋರು ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರು ಅಂತ ಅನ್ನಿಸ್ತಾ ಇದೆ. ಅಡುಗೆ ಊಟ ಅನ್ನೋದು ಮೂಲಭೂತ ಅವಶ್ಯಕತೆ. ಜಂಟಿಗಳಿಗೆ ಶಿಕ್ಷೆ ಕೊಡೋಕೆ ಅಡುಗೆ ಮಾಡಬೇಡಿ, ಊಟ ಮಾಡಬೇಡಿ ಅಂತ ಹೇಳೋದು ತೀರಾ ಅತಿಯಾದಂಥ ನಡವಳಿಕೆ. ಅದರ ಜೊತೆ ಜಾನ್ವಿ ಮಾತುಗಳು ಕೂಡ ಮಿತಿ ಮೀರಿದೆ. ಇನ್ನು ಹೊಸ ಪ್ರಮೋದಲ್ಲಿ ಜಂಟಿಗಳೆಲ್ಲ ಊಟ ಮಾಡ್ತಾ ಇದ್ದಾರೆ. ಅಂದರೆ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ಜಂಟಿಗಳಿಗೆ ಕಿಚನ್ಗೆ ಎಂಟ್ರಿ ಬ್ಲಾಕ್ ಮಾಡದ ವಿಚಾರ ಬಗೆಹರಿದಿರಬಹುದು, ಅಥವಾ ಜಂಟಿಗಳು ರೆಬೆಲ್ ಆಗಿ ಕಿಚನ್ಗೆ ನುಗ್ಗಿ ಅಡುಗೆ ಮಾಡಿರಬಹುದು. ಈ ಮಧ್ಯೆ ಬಿಗ್ ಬಾಸ್ ಕೊಟ್ಟ ಶಿಕ್ಷೆಯ ಕಾರಣಕ್ಕೋ ಏನೋ ಎಲ್ಲರೂ ಕೂಡ ಬೆಡ್ರೂಮ್ ಬಿಟ್ಟು ಹೊರಗೆ ಮಲಗ್ತಾ ಇದ್ದಾರೆ. ಜಂಟಿಗಳನ್ನ ಕಂಟ್ರೋಲ್ ಮಾಡೋಕ್ಕಾಗದೆ, ಬಿಗ್ ಬಾಸ್ ಕೊಟ್ಟ ಶಿಕ್ಷೆನ ಅನುಭವಿಸೋಕ್ಕಾಗದೆ ಇಲ್ಲಿ ತಮ್ಮ ಬತ್ತಳಿಕೆ ಅಸ್ತ್ರಗಳೆಲ್ಲ ವಿಫಲ ಆದ ಕಾರಣ ರಾಜಮಾತೆ ಮತ್ತೆ ಎಮೋಷನಲ್ ಬ್ಲಾಕ್ ಮೇಲ್ ಗೆಳಿತಾ ತಾವು ಊಟ ಮಾಡೋಲ್ಲ ಅಂತ ಜಂಟಿಗಳಿಗೆ ಕಸಿವಿಸಿ ಉಂಟು ಮಾಡೋಕೆ ಹೊರಟಿದ್ದಾರೆ. ಇನ್ನು ಜಾನ್ವಿ ಜಂಟಿಗಳ ಮೇಲೆ ಇರುತ್ತಾ ಅಶ್ವಿನಿ ಗೌಡ ಅವರು ಊಟ ಬಿಡ್ತಾ ಇರೋದು ನಿಮ್ಮಿಂದ, ನಾವು ಬೀದಿಲಿ ಮಲಗ್ತಿರೋದು ನಿಮ್ಮಿಂದ, ನಿಮ್ಮನೆ ಅಕ್ಕ ತಂಗಿರು ಬೀದಿಲಿ ಮಲಗಿದ್ರೆ ಬಿಡ್ತಿದ್ರ ಅಂತ ಮತ್ತೆ ಎಮೋಷನಲ್ ಬ್ಲಾಕ್ ಮೇಲೆ ಎಳೆದಿದ್ದಾರೆ. ಅದಕ್ಕೆ ಅಭಿ ಸರಿಗೆ ತಿರುಗೇಟ್ ಕೊಟ್ಟು ಪದೇ ಪದೇ ನಿಮ್ಮಿಂದ ಅಂತ ಹೇಳಬೇಡಿ ಅಂತ ರೇಗಿದ್ದಾರೆ. ಈ ಮಧ್ಯ ನಿನ್ನೆ ಮನೆಗೆ ರೀಎಂಟ್ರಿ ಕೊಟ್ಟ ರಕ್ಷಿತಾ ಕ್ರೂರ ಮೃಗಗಳ ಮಧ್ಯ ಸಿಲುಕೊಂಡ ಜಿಂಕೆ ಮರಿ ಹಾಗೆ ಕಂಗಾಲಾಗಿ ಸ್ತಬ್ಧರಾಗಿ ನಿಂತಿದ್ದಾರೆ. ಇನ್ನು ರಾಜಮಾತೆ ಅಶ್ವಿನಿ ಗೌಡ ತಮ್ಮ ಆಟ ಇನ್ನು ನಡೆಯೋಲ್ಲ ಅಂತ ಗೊತ್ತಾಗೋ ಏನೋ ಕೊನೆ ಅಸ್ತ್ರ ಆದ ಕಣ್ಣೀರಿಗೆ ಮೊರೆ ಹೋಗಿ ನನಗೆ 3 ದಿವಸದಿಂದ ಜ್ವರ ಇದೆ, ನೀವು ಆಟ ಆಡಿ, ಆದರೆ ಒಬ್ಬರನ್ನ ಹಂಗಿಸೋ ಅವಶ್ಯಕತೆ ಇಲ್ಲ ಅಂತ ಧನುಷ್ ಮುಂದೆ ಬ್ರೇಕ್ ಡೌನ್ ಆಗಿದ್ದಾರೆ. ಮೊದಲ ದಿನದಿಂದಾನು ನಾನು ರಾಜಮಾತೆ, ನೀವು ಸೇವಕರು ಅಂತ ಪ್ರತಿ ಮಾತುಗೂ ಹಂಗಿಸ್ತಾ ಇದ್ದಿದ್ದು ಅಶ್ವಿನಿ ಗೌಡ ಅವರೇ. ಈಗ ತಮ್ಮ ದರ್ಪ ತಮಗೆ ವಾಪಸ್ ಹೊಡಿತಿರೋ ಕಾರಣ ಈಗ ಈ ರೀತಿ ಕಣ್ಣೀರು ಹಾಕೋ ಹಂತಕ್ಕೆ ಬಂದಿದ್ದು ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಹೇಳೋ ಹಾಗೆ ಇನ್ಸ್ಟೆಂಟ್ ಕರ್ಮ ಅಶ್ವಿನಿ ಅವರಿಗೆ ವಾಪಸ್ ಹೊಡೆದಿದೆ ಅಂತಾನೆ ಹೇಳಬಹುದು. ನೋಡೋಣ ಎಪಿಸೋಡ್ನಲ್ಲಿ ನಾವು ಅನ್ಕೊಂಡ ರೀತಿನೇ ಆಗಿದೆಯೋ ಅಥವಾ ಅಶ್ವಿನಿ ಗೌಡ ಅವರಿಗೆ ಅಪ್ಪಿತಪ್ಪಿ ಏನಾದರೂ ಜಂಟಿಗಳಿಂದ ನಿಜವಾಗಲೂ ಅನ್ಯಾಯ ಆಗಿದೆಯೋ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.